ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಗುವಂಥ ಮಳೆಗಾಲದಲ್ಲಿ ಸಿಗುವಂಥ ಕರ್ಚಿಕಾಯಿ ಪಲ್ಯನ ಯಾವ ರೀತಿ ಮಾಡೋದಂತೆ ನೋಡೋಣ. ಸೊ ಮೊದಲನೇದಾಗಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬೇಕಾಗುತ್ತೆ. ಅದು ಚೆನ್ನಾಗಿ ನಾವು ಸುಲ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು ಸಣ್ಣ ಸಣ್ಣವಾಗಿ. ಸೊ ಆದಮೇಲೆ ಒಂದು ಲೋ ಫ್ಲೇಮಲ್ಲಿ ಆಯಿಲನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು, ಸೊ ನಾವು ಕುಟ್ಟಿರಿದ್ವಲ್ಲ, ಸೊ ಸಣ್ಣಾಗಿ ಹಚ್ಕೊಂಡಿರಬೇಕು. ಅದನ್ನು ಆಯಿಲಲ್ಲಿ ಹಾಕ್ಕೋಬೇಕು. ಆಯಿಲಲ್ಲಿ ಹಾಕ್ಕೊಂಡ ತಕ್ಷಣ ಅದು ಚೆನ್ನಾಗಿ ರೆಡ್ ಕಲರ್ ಆಗೋರು, ಫುಲ್ ಏನು ರೆಡ್ ಆಗಬಾರ್ದು. ಒಂದು 2ರಿಂದ 3 ನಿಮಿಷ ಬಿಡ್ತಾ ಇರಬೇಕು ಹಾಗೆ. ಸೊ ಒಂದು ಸ್ಪೂನಿಂದ ಆ ಎಣ್ಣೆ ಒಳಗಡೆ ಚಮಚನ ಹಾಕ್ತಾ ಇರಬೇಕು ಅದೇ ರೀತಿಯಾಗಿ. ಸೊ ನಾವು ಚಮಚನ ಯಾವ ರೀತಿ ಹಾಕ್ತಾಯಿದ್ದಾರೆ ಅದು ಹೊತ್ಕೊಳ್ಳೋದಿಲ್ಲ. ಸೊ ಬಿಟ್ಟರೆ ಏನಾಗುತ್ತೆ, ಅದು ಜಾಸ್ತಿ ಆಯಿಲಿನ ಸುಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಅದರಲ್ಲಿ ಫ್ರೈ ಆಗ್ತಾ ಇರಬೇಕು. ಸ್ಪೂನಿಂದ ಇದೇ ರೀತಿ ಚೆನ್ನಾಗಿ ನಾವು ಯಾವ ರೀತಿ ಮಾಡ್ತಾ ಇದೀವಲ್ಲ, ಸೊ ಅದೇ ರೀತಿಯಾಗಿ ಚೆನ್ನಾಗಿ ಆಡ್ತಾ ಇರಬೇಕು. ಸೊ ನಾವು ಕರ್ಚಿಕಾಯಿನ ಮೊದಲಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಬಿಡಿಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ನೀವು ಅದು ನೀರಲ್ಲಿ ಜಾಸ್ತಿ ಬಿಡಬಾರ್ದು. ಜಾಸ್ತಿ ಬಿಟ್ಟರೆ ಏನಾಗುತ್ತೆ, ಸೊ ಒಡೆಯುತ್ತೆ ಅದು. ಸೊ ಹಾಗಾಗಿ ಒಡೆದ್ಬಿಟ್ಟು ಅದು ಒಳಗಡೆ ಬೀಜ ಆಚೆ ಬರುತ್ತೆ. ಹಾಗಾಗಿ ನಾವು ತೊಳೆದು ಇಟ್ಕೊಂಡಿರುವಂಥ ಒಂದು ಬೆಳ್ಳುಳ್ಳಿ ಆಯಿಲು ಮಿಕ್ಸ್ ಮಾಡಿರುವಂಥ, ಸೊ ಅದರಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ನಾವು ನೋಡಿ ಯಾವ ರೀತಿ ಫ್ರೈ ಮಾಡ್ತಾ ಇದ್ದೀವಿ. ಅದರಲ್ಲಿ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ನಾವೊಂದು ಸ್ಪೂನಿಂದ ಹಾಗೆ ಆ ಕಡೆ ಈ ಕಡೆ ತಿರುಗ್ತಾ ಇರಬೇಕು. ಅದು ತಿರುಗ್ತಾ ಇದ್ದರೆ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಮಾಡ್ತಾರೆ. ಸೊ ಎಣ್ಣೆಯನ್ನು ಚೆನ್ನಾಗಿ 2 ಕಡೆ ಅದು ಕಲಿಯುತ್ತೆ. ಆಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಅದಕ್ಕೆ ಅರಿಶಿಣವನ್ನು ಹಾಕ್ಕೊಂಡು ಆಮೇಲೆ ನೆಕ್ಸ್ಟು ಖಾರ ಹಾಕಬೇಕು. ನಮಗೆ ರುಚಿಗೆ ತಕ್ಕಷ್ಟು ನೀವು ಎಷ್ಟು ಬೇಕಾಗ್ತೀರೋ ಅಷ್ಟು ಖಾರ ಹಾಕ್ಕೋಬೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ನಾವು ಖಾರ ಜಾಸ್ತಿ ತಿಂತೀವಿ ಅಂತೇಳಿ ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಳ್ತೀವಿ. ಸೊ ನೀವು ಬೇಕಾದರೆ 2 ಸ್ಪೂನ್ ಹಾಕ್ಕೋಬೋದು. ನಾವು 3 ಸ್ಪೂನ್ ಹಾಕ್ಕೊಂಡಿದ್ವಿ. ಸೊ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕಾದ್ರೆ ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿ, ಸೊ ಅಷ್ಟು ಹಾಕ್ಕೊಳ್ಳಿ ಅದರಲ್ಲಿ. ಇದನ್ನಾದ ಮೇಲೆ ನಾವು ಚೆನ್ನಾಗಿ ಅದನ್ನು 2 ಕಡೆಯಿಂದ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನೋಡಿ ಯಾವ ರೀತಿ ನಾವು ತಿರುಗಿಸ್ತಾ ಇದ್ದೀವಲ್ಲ, ಅದು ಎಲ್ಲಿ ಅಂಟ್ಕೊಲಾರ್ದಂಗೆ ರೌಂಡಾಗಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾ ಇದ್ದರೆ ಏನಾಗುತ್ತೆ, ಸೊ ಉಪ್ಪು ಖಾರ ಇದೇನು ಇರುತ್ತಲ್ಲ, ಅರಿಶಿಣ ಕೂಡ ಚೆನ್ನಾಗಿ ಅದರಲ್ಲೇ ಮಿಕ್ಸ್ ಆಗುತ್ತೆ. ಸೊ ಮಿಕ್ಸ್ ಆಗೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಬೆಳ್ಳುಳ್ಳಿ ಕೂಡ ಹೇಗೆ ಥರ ಕೆಂಪಗಾಗಿದೆಯಲ್ಲ, ಸೊ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಮಟ್ಟಿಗೆ ಕೆಂಪಾದರೆ ಸಾಕು, ಫುಲ್ ಏನು ಕೆಂಪಗೇನು ಬೇಕಾಗಲ್ಲ. ಸೊ ಅದೇ ರೀತಿಯಾಗಿ ಸ್ಪೂನಿಂದ ಹೀಗೆ 2 ಕಡೆ ಹೀಗೆ ಚೆನ್ನಾಗಿ ಮಾಡ್ತಾ ಇರಬೇಕು. ಒಂದು 2ರಿಂದ 3 ನಿಮಿಷ ನಾವು ಮಾಡ್ತಾಯಿದ್ದೀವಿ ನೋಡಿ. ಸೊ ಹಾಗೆ ಮಾಡ್ತಾ ಇರಬೇಕು. ಆಮೇಲೆ ಸ್ವಲ್ಪ ನಮ್ಮ ಕಡಲೆ ಬೀಜದ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಕಡಲೆಕಾಯಿ ಇರುತ್ತಲ್ಲ, ಆ ಕಡಲೆಕಾಯಿದ ಪುಡಿಯನ್ನು ಸೊ ಅದ್ರ ಮೇಲೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೋಡಿ ಸ್ವಲ್ಪ ಹಾಕಬೇಕು, ಜಾಸ್ತಿ ಏನು ಬೇಕಾಗಲ್ಲ. ಒಂದು ಹಿಡಿಯೋಷ್ಟು ಹಾಕ್ಕೊಂಡು ಸೊ ಸ್ಪೂನಿಂದ ಹಾಗೆ ಮೇಲೆ ತೆಳಗೆ 2 ಕಡೆಯಿಂದ ಸ್ಪೂನಿಂದ ತಿರುಗಿಸ್ತಾ ಇರಬೇಕು. ತಿರುಗಿಸೋದ್ರಿಂದ ಏನಾಗುತ್ತೆ, ಸೊ ಕಡಲೆಕಾಳು ನಾವು ಶೇಂಗಿನ ಪುಡಿ ಹಾಕ್ಕೊಂಡಿರ್ತೀವಲ್ಲ, ಸೊ ಆ ಪುಡಿನ ಪಾತ್ರೆಗೆ ಅಂಟೋದಿಲ್ಲ. ಸೊ ತಿರುಗಿಸ್ತಿಲ್ಲ ಅಂತಂದರೆ ಅದು ಅಂಟ್ಕೊಂಡು ಆಮೇಲೆ ಹೊತ್ಕೊಳ್ಳುತ್ತೆ. ಸೊ ಹೊತ್ತುಕೊಳ್ಬೇಡದಂತಂದರೆ ನಾವು ಸ್ಪೂನಿಂದ ಹೀಗೆ ಚೆನ್ನಾಗಿ ಆಡಿಸ್ತಾ ಇರಬೇಕು. ಈಗ ಆಡಿಸೋದ್ರಿಂದ ಏನಾಗುತ್ತೆ, ಆಮೇಲೆ ಒಂದು ಮುಚ್ಚಳ ತೊಗೊಂಡು ಒಂದು 2ರಿಂದ 3 ನಿಮಿಷ ಬಿಡಬೇಕು. ಬಿಟ್ಟಿದ ಮೇಲೆ ಆಮೇಲೆ ಅದನ್ನು ಆಫ್ ಮಾಡಿಬಿಡ್ಬೇಕು. ಮತ್ತು ಆಫ್ ಮಾಡಿದ ತಕ್ಷಣ ನೋಡ್ಬೇಕು ಯಾವ ರೀತಿ ಆಗಿದೆ ಅಂಥೇಳಿ. ನೋಡಿ ಈ ರೀತಿ ಆಗಿರುತ್ತೆ. ಸೊ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಳೆಗಾಲದಲ್ಲಿ ಸ್ಪೆಷಲ್ಲಾಗಿ ಸಿಗುವಂಥದ್ದು. ಸೊ ಇದನ್ನು ಮಾಡಿದ್ರೆ ಕೂಡ ಇದು ಶುಗರ್ಗೆ ಕೂಡ ಒಳ್ಳೆಯದು. ಸೊ ಇದನ್ನು ತಿಂದರೆ ಶುಗರ್ ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ತಿಂತಾ ಇರಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ತಿನ್ನೋದಕ್ಕೆ ಕಹಿ ಇರುತ್ತೆ. ಸೊ ನಾವು ಈ ಥರ ಪಲ್ಯ ಮಾಡಿಕೊಂಡ್ರೆ ಏನಾಗುತ್ತೆ, ಸೊ ಚೆನ್ನಾಗಿ ಸೂಪರ್ ಆಗುತ್ತೆ. ನಾವು ಜೋಳದ ರೊಟ್ಟಿಯಲ್ಲಿ ಕೂಡ ನೀವು ತಿನ್ಬೋದು, ಅಥವಾ ನಾವು ಗೋಧಿ ಅಥವಾ ಚಪಾತಿಯಲ್ಲಿ ಮಾಡ್ಕೊಂಡು ಕೂಡ ತಿನ್ಬೋದು. ನೋಡಿ ಇವಾಗ ಯಾವುದೇ ರೀತಿ ಆಗಿದೆ ಅಂಥೇಳಿ. ಸೊ ಇದು ಹೆಂಗೆ ಆಗುತ್ತೆ. ಇದಾದಮೇಲೆ ನೀವು ರೊಟ್ಟಿ ಅಥವಾ ಚಪಾತಿಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ನೀವು ಬೇಕಾದರೆ ಉಪ್ಪಿನಕಾಯಿ ಹಚ್ಕೊಂಡು ಕೂಡ ತಿನ್ಬೋದು. ಇದು ತಿನ್ನೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.